ಇನ್ನು ಬೆಂಗಳೂರು ಅಷ್ಟೇ ಅಲ್ಲ, ಪಕ್ಕದ ಮೈಸೂರಿನಲ್ಲೂ ಕೂಡ ನೂತನ ವರ್ಷಾಚರಣೆಗೆ ಭಾರಿ ಸಿದ್ಧತೆ ನಡೀತಾ ಇದೆ. ಮೈಸೂರಿನ ಜಿಲ್ಲೆಯಲ್ಲಿನ ಎಲ್ಲ ರೆಸಾರ್ಟ್ಗಳಿಗಾಗಲೇ ಫುಲ್ ಆಗಿಬಿಟ್ಟಿವೆ ಅಂತೆ. ನೂತನ ವರ್ಷಾಚರಣೆಗೆ ಮೈಸೂರಿನ ಬಹುತೇಕ ರೆಸಾರ್ಟ್ಗಳಿಗಾಗಲೇ ಫುಲ್ ಆಗಿವೆ, ತುಂಬಿ ತುಳುಕ್ತಾ ಇವೆ. ಮೈಸೂರಿನಲ್ಲಿ ಹೋಟೆಲ್ ರೆಸಾರ್ಟ್ಗಳಿಗೆ ಭಾರಿ ಡಿಮ್ಯಾಂಡ್ ಕೂಡ ಇದೆ. ಹೊಸ ವರ್ಷ ಸ್ವಾಗತಕ್ಕೆ ಸಜ್ಜಾಗ್ತಾ ಇರುವಂಥ ಪ್ರವಾಸಿಗರು ಭಾರಿ ಪ್ರಮಾಣದಲ್ಲಿ ಮೈಸೂರಿಗೆ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೆಸಾರ್ಟ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಭಾರಿ ಪ್ರಮಾಣದ ಬೇಡಿಕೆ ಇದೆ. ಹೋಟೆಲ್ ರೆಸಾರ್ಟ್ಗಳ ಮೇಲೆ ಪೊಲೀಸರ ಕಣ್ಗಾವಲು ಕೂಡ ಇದೇ ಸಂದರ್ಭದಲ್ಲಿದೆ. ಯಾಕೆಂದರೆ ಭಾರಿ ಪ್ರಮಾಣದಲ್ಲಿ ಜನ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾರಾದರೂ ಕೂಡ ನಿಯಮ ಮೀರಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ರೆಸಾರ್ಟ್ ಮತ್ತು ಹೋಟೆಲ್ಗಳಿಗೆ ಈಗಾಗಲೇ ಕ್ರಮ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ನಡುವೆಯೂ ಕೂಡ ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಭಾರಿ ಸಿದ್ಧತೆ ನಡೀತಾ ಇದೆ. ನಿಯಮ ಮೀರಿದ್ರೆ ರೆಸಾರ್ಟ್ ಮತ್ತು ಹೋಟೆಲ್ಗಳಿಗೆ ಬೀಗ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ವರ್ಷಾಚರಣೆಗೆ ಹೋಟೆಲ್ ಮತ್ತು ರೆಸಾರ್ಟ್ಗಳು ಸನ್ನದ್ಧವಾಗಿದೆ. ಹೀಗಾಗಿ ಈ ಹೊಸ ವರ್ಷವನ್ನು ಆಚರಿಸೋದಕ್ಕೆ, ಸ್ವಾಗತಿಸೋದಕ್ಕೆ ಭಾರಿ ಪ್ರಮಾಣದಲ್ಲಿ ಜನ ಪ್ರವಾಸಿಗರು ಕೂಡ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಮೈಸೂರಿನ ಹೋಟೆಲ್ಗಳು, ರೆಸಾರ್ಟ್ಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿವೆ. ಇದ್ರ ಜೊತೆಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಕೂಡ ಇದೆ. ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಅಕಾಮಿಡೇಟ್ ಮಾಡೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಇದರ ಜೊತೆಗೆ ಅನೇಕ ಪಬ್ಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಟೆಲ್ಗಳಿರ್ಬೋದು, ಅವರೆಲ್ಲರೂ ಕೂಡ ಅವ್ರದ್ದೇ ಆದಂಥ ರೀತಿಯಲ್ಲಿ ಆಚರಣೆಗೆ ಹೊಸ ಕಾರ್ಯಕ್ರಮಗಳನ್ನು ಈಗಾಗಲೇ ಆಯೋಜಿಸಿವೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಬಿಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, CCTV ಫುಟೇಜ್ ಸೇರಿದಂತೆ ಎಲ್ಲವನ್ನು ಕೂಡ ನಿಗಾ ಇಡೋದಕ್ಕೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ ಭದ್ರತೆಯ ವಿಚಾರವಾಗಿ ಈಗಾಗಲೇ ಎಲ್ಲ ರೀತಿಯಿಂದಲೂ ಕೂಡ ಈಗಾಗಲೇ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇನ್ನು CCTV ಫುಟೇಜ್ ಸೇರಿದಂತೆ ಎಲ್ಲ ವಿಶೇಷ ತುಣುಕುಗಳನ್ನು ನೋಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಅಹಿತಕರ ಘಟನೆ ನಡೆದರೆ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ. ಮಧ್ಯರಾತ್ರಿ 1 ಗಂಟೆ ಅಷ್ಟೇ ವರ್ಷಾಚರಣೆಗೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಮೈಸೂರು ನಗರದಲ್ಲಿ ಇದು ಬರ್ತಾ ಇರುವಂಥ ಸುದ್ದಿ. ಮೈಸೂರು ನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮಹಿಳಾ ಸುರಕ್ಷತೆಗೆ ಪಿಂಕ್ ಗರುಡಾ ಪಡೆಯನ್ನು ಗಸ್ತು ತಿರುಗೋದಕ್ಕೆ ಸೂಚನೆ ಕೊಡಲಾಗಿದೆ. ವಿಧ್ವಂಸಕ ಕೃತ್ಯ ತಡೆಗೆ ಶ್ವಾನದಳ ಸಿಬ್ಬಂದಿ ಕೂಡ ರೆಡಿಯಾಗಿದ್ದಾರೆ. ಏನಾದರೂ ವಿಧ್ವಂಸಕ ಅಂದರೆ ಸ್ಫೋಟ ಗೀಟ ಆಗೋಗ್ಬಿಟ್ರೆ ಶ್ವಾನದಳದ ಮೂಲಕ ನಿಯಂತ್ರಣ ಮಾಡ್ತಾರೆ. ವೀಲಿಂಗ್ ಬೈಕ್ ಕರ್ಕಶ ಶಬ್ದ ತಡೆಗೆ ಈಗಾಗಲೇ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ನಿಯಮ ಮೀರಿದರೆ ಅವ್ರ ಮೇಲೆ ದಂಡ ವಿಧಿಸ್ತೀವಿ ಎನ್ನುವಂಥ ಮಾತನ್ನು ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೊಸ ವರ್ಷಾಚರಣೆಯ ಸ್ವಾಗತಕ್ಕೆ ಜನ ಕೂಡ ತುಂಬ ಜೋರಾಗಿಯೇ ರೆಡಿಯಾಗಿದ್ದಾರೆ. 1 ಶ್ವಾನದಳ ಸಿಬ್ಬಂದಿ, 2 ASP ದಳಗಳು ನಿಯಮ ಉಲ್ಲಂಘನೆ ಮಾಡಿದರೆ ದಂಡ, ಈ ರೀತಿ ಎಲ್ಲ ಕ್ರಮಗಳನ್ನು ಮೈಸೂರಿನ ಪೊಲೀಸರು ಈಗ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ, ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಂಥ ತೊಂದರೆ ಆಗಬಾರ್ದು. ನೀವು ಪಾರ್ಟಿ ಮಾಡಿ ಹೊಸ ವರ್ಷವನ್ನು ಆಚರಿಸಿ, ಆದರೆ ಇದರ ಏನಾದರೂ ತೊಂದರೆ ಆದರೆ, ಎಡವಟ್ಟಾದರೆ ಅದಕ್ಕೆ ನೀವೇ ಜವಾಬ್ದಾರಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಪೊಲೀಸರಿಗಾಗಲೇ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಬಿಗಿ ಕ್ರಮಗಳನ್ನು ಕೂಡ ಈಗಾಗಲೇ ಎಲ್ಲ ಕಡೆ ಕೂಡ ಕೈಗೊಳ್ಳಲಾಗ್ತಾ ಇದೆ. 4 DCP, 12 ASP, 32 PSI, 53 PSI, 112 ASI, ಹಾಗೆ 895 ಹೆಡ್ ಕಾನ್ಸ್ಟೇಬಲ್ಗಳ ಪೊಲೀಸ್ ಸಿಬ್ಬಂದಿಯನ್ನು ಮೈಸೂರಿನ ನಗರದಲ್ಲಿ ನಿಯೋಜನೆ ಮಾಡಲಾಗಿದೆ. ಇದು ಮೈಸೂರಿಂದ ಬರ್ತಾ ಇರುವಂಥ ದೃಶ್ಯ. ಈಗಾಗಲೇ ಪ್ರತಿ ವರ್ಷವೂ ಕೂಡ ಹೊಸ ವರ್ಷಾಚರಣೆಗೆ ಭಾರಿ ಪ್ರಮಾಣದಲ್ಲಿ ಜನ ಸೇರ್ತಾರೆ.